ನಟನೆಯ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿದೆ. 2005ರಲ್ಲಿ ರಿಲೀಸ್ ಆಗಿದ್ದ ಶಾಸ್ತ್ರಿ ಕನ್ನಡ ಸಿನಿಮಾ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಅಲ್ಲಿ ರಿಲೀಸ್ ಬೆಳಿಗ್ಗೆಯಿಂದ 4 ಶೋಗಳಲ್ಲಿ ಶಾಸ್ತ್ರಿ 2005ರಲ್ಲಿ ಭಾಳ ಸೂಪರ್ ಹಿಟ್ ಸಿನಿಮಾ ಸಂದರ್ಭದಲ್ಲಿ ರಿಲೀಸ್ ಆಗಿತ್ತು. ಆಮೇಲೆ ಅದರಲ್ಲಿ ಒಂದು 45 ಲಕ್ಷ ಅವರು ಹೇಳಿದರು, ದರ್ಶನ್ ಹೇಳ್ಕೊಂಡಿದ್ರು, ಅದರಲ್ಲಿ ಒಂದು 45 ಲಕ್ಷ ಬಂದಿತ್ತು. 45 ಲಕ್ಷದಲ್ಲಿ ಅಲ್ಲಿ ಮೈಸೂರಿನ ಏನು ಫಾರ್ಮ್ ಹೌಸ್ ತಗೊಂಡೆ, ಈಗ ಎಕರೆಗೆ ಕೋಟಿಗಟ್ಟಲೆ ಇದೆ ಅಂಥೇಳಿ. ಅಂದರೆ 2005ರಲ್ಲಿ ತಗೊಂಡಂಥ ಫಾರ್ಮ್ ಹೌಸ್. 2005ರಲ್ಲಿ ರಿಲೀಸ್ ಆಗಿದ್ದ ಶಾಸ್ತ್ರಿ ಕನ್ನಡ ಸಿನಿಮಾ ಅಭಿಮಾನಿಗಳ ಒತ್ತಾಯದ ಮೇರೆಗೆ ರಿಲೀಸ್ ಆಗಿದೆ. ಬನ್ನಿ ಅದರ ಟ್ರೆಂಡ್ ಯಾವ ರೀತಿ ಇದೆ ನೋಡ್ಕೊಂಬರೋಣ. ಬನ್ನಿ, ರಂಜಿತ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಂಜಿತ್, ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿದೆ, 4 ಶೋಗಳು ಅಂತೇಳಿ, ಜನಗಳು ಈಗಲೂ ಇದ್ದಾರಾ? ಜಯಪ್ರಕಾಶ್ ಶೆಟ್ರೆ, ಗುಡ್ ಮಾರ್ನಿಂಗ್ ಜಯಪ್ರಕಾಶ್ ಶೆಟ್ರೆ. ನೋಡಿ, ನಾನೀಗ ರಾಘವೇಂದ್ರ ಥಿಯೇಟರ್ ಮುಂಭಾಗದಲ್ಲಿದ್ದೀನಿ. 11 ಗಂಟೆಗೆ ಫಸ್ಟ್ ಶೋ ಇದೆ ಜಯಪ್ರಕಾಶ್ ಶೆಟ್ರೆ. ಒಟ್ಟು 4 ಶೋಗಳಿದ್ದಾವೆ ಇವತ್ತು. ಶಾಸ್ತ್ರಿ ಸಿನಿಮಾ ನೀವೇ ಹೇಳ್ದಂಗೆ 2005ರಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿತ್ತು. ದರ್ಶನ್ಗೆ ಒಂದು ನೆಕ್ಸ್ಟ್ ಲೆವೆಲ್ನಲ್ಲಿ ಶಾಸ್ತ್ರಿ ಸಿನಿಮಾ ಆದ ನಂತರ ಫ್ಯಾನ್ ಕ್ರೇಜ್ ಹುಟ್ಕೊಂಡಿತ್ತು. ನೋಡಿ, ರಾಘವೇಂದ್ರ ಥಿಯೇಟರ್ನ ಮುಂಭಾಗದಲ್ಲಿದ್ದೀನಿ. ರಾಘವೇಂದ್ರ ಥಿಯೇಟರ್ನ ಮುಂಭಾಗದಲ್ಲಿ ಶಾಸ್ತ್ರಿ ಸಿನಿಮಾದ ಪೋಸ್ಟರ್ಗಳನ್ನು ಹಾಕಿದ್ದಾರೆ. ಪೋಸ್ಟರ್ಗಳನ್ನು ಹಾಕಿ ಶಾಸ್ತ್ರಿ ಸಿನಿಮಾವನ್ನು ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ. ಒಟ್ಟು 4 ಶೋಗಳಿದ್ದಾವೆ. ಅಭಿಮಾನಿಗಳು 11 ಗಂಟೆಗೆ ಇರೋದ್ರಿಂದಾಗಿ 11 ಗಂಟೆಗೆ ಶೋ ಇರೋದ್ರಿಂದಾಗಿ ಅಭಿಮಾನಿಗಳು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ನಾನು ಈ ಗೇಟ್ನ ಹೊರಗಡೆ ಕೆಲವರನ್ನು ಮಾತಾಡಿಸಿದೆ. ಬಳ್ಳಾರಿಯಲ್ಲಂತೂ ದರ್ಶನ್ ಫ್ಯಾನ್ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ನಿನ್ನೆ ಕೂಡ ಅಷ್ಟೇ, ದರ್ಶನ್ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಎಂಟ್ರಿ ಆಗುವಂಥ ದುರ್ಗಮ್ಮ ಟೆಂಪಲ್ನ ಆ ಸರ್ಕಲ್ ಏನಿದೆ ಅಲ್ಲಿ 100 ಜನ ಸೇರಿದ್ರು. ದರ್ಶನ್ಗೆ ಘೋಷಣೆ ಕೂಗ್ತಾ ಇದ್ರು, ಎಲ್ಲರೂ ಚೀರ್ತಾ ಇದ್ರು, ಓಡ್ತಾ ಇದ್ರು. ಪೊಲೀಸರು ಲೈಟಾಗಿ ಲಾಠಿ ಪ್ರಹಾರ ಕೂಡ ಮಾಡಿದ್ರು, ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಆ ಲೆವೆಲ್ಗೆ ದರ್ಶನ್ಗೆ ಇಲ್ಲಿ ಫ್ಯಾನ್ಸ್ ಇದ್ದಾರೆ. ಬಹುತೇಕ 11 ಗಂಟೆ ಸುಮಾರಿಗೆ ಇದು ರಾಘವೇಂದ್ರ ಥಿಯೇಟರ್ ಏನಿದೆ ಇದು ಕಂಪ್ಲೀಟ್ ಆಗಿ ಫುಲ್ ಆಗ್ಬೋದು ಅಂತ ಅನ್ಸುತ್ತೆ. ಈ ಹೊತ್ತಿನವರೆಗೂ ಕೂಡ ಯಾವುದೇ ಫ್ಯಾನ್ಸ್ ಆಗಿರ್ಬೋದು ಯಾರು ಕೂಡ ಇಲ್ಲಿ ಬಂದು ಜಮಾವಣೆ ಆಗಿ ಮತ್ತೊಂದು ಏನೂ ಇಲ್ಲ. ಆದರೆ ಹೊರಗಡೆ ಅಲ್ಲಲ್ಲಿ ಓಡಾಡ್ತಾ ಇದ್ದಾರೆ. ಮಾಧ್ಯಮದವ್ರ ಮುಂದೆ ಮಾತಾಡಬೇಕು ಅನ್ನೋ ಹಪಾಹಪ್ಪಿ ಅವರಿಗಂತೂ ಖಂಡಿತ ಇದೆ. ಯಾಕಂತ ಹೇಳಿದ್ರೆ ಬಂದವರೆಲ್ಲರೂ ಕೂಡ ನಾವು ಮಾತಾಡ್ತೀವಿ ಸರ್, ನಾವು ಮಾತಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲೆಲ್ಲ ಪೋಸ್ಟ್ ಹಾಕಿದ್ದಾರೆ. ನಮ್ಮ ವಿಜಯ್ ಲಕ್ಷ್ಮಿ ತೋರಿಸ್ಬೇಕು, ಪ್ಯಾನ್ ಮಾಡಿ ತೋರಿಸ್ಬೇಕು. ಶಾಸ್ತ್ರಿ ಸಿನಿಮಾ ದರ್ಶನ್ ಕೈಯಲ್ಲೊಂದು ತಲ್ವಾರ್ ಹಿಡ್ಕೊಂಡು ಒಂದು ಪೋಸ್ಟರ್ ಇದೆಯಲ್ಲ ಅದನ್ನಲ್ಲಿ ಕಾಣಿಸ್ತಾ ಇದ್ದೀರಿ. ಇದು ರಾಘವೇಂದ್ರ ಥಿಯೇಟರ್ನ ದೃಶ್ಯ. ಸದ್ಯಕ್ಕಂತೂ ಫ್ಯಾನ್ಸ್ ಅಂತೂ ಬಹಳ ಕ್ರೇಜಿಯಾಗಿ ಇವತ್ತು ಬಂದು 2005ರಲ್ಲಿ ರಿಲೀಸ್ ಆಗಿದೆ ಚಿತ್ರ. ಇವತ್ತು 4 ಶೋ ಇದೆ. 11 ಗಂಟೆಗೆ ಮೊದಲ ಶೋ, ಅದನ್ನು ನೋಡೋದಕ್ಕೆ ಬರ್ತಾರೆ. ನೋಡೋಣ, ಅವರ ಫ್ಯಾನ್ಸ್ನೆಲ್ಲ ಮಾತಾಡ್ಸೋಣ. ಸದ್ಯಕ್ಕೆ ನಾನೀಗ ರಾಘವೇಂದ್ರ ಥಿಯೇಟರ್ನಲ್ಲಿದ್ದೀನಿ. ಇಲ್ಲಿನ ಚಿತ್ರಣ ಹೀಗಿದೆ ಜಯಪ್ರಕಾಶ್ ಶೆಟ್ರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಸಿನಿಮಾ ರಿಲೀಸ್ ಮಾಡಿಕೊಂಡು ಅದನ್ನು ಸಂಭ್ರಮಿಸುವುದು ಅದೇನು ತಪ್ಪಲ್ಲ. ಹೌದು. ಈಗ ದರ್ಶನ್ ಒಳಗೋಗಿದ್ದಾರೆ, ಯಾವುದೋ ಕಾರಣಕ್ಕಾಗಿ ಒಳಗೋಗಿ, ಆದರೆ ಈ ಕಾರಣಕ್ಕಾಗಿ ಒಳಗೋಗಿದ್ದಾರೆ, ತಪ್ಪಲ್ಲ. ಆದರೆ ಮಾಡಿದಂಥ ತಪ್ಪಿಗಿದೆಯಲ್ಲ ಅದು ಶಿಕ್ಷೆ ಆಗಬಾರ್ದು ಅಂತ ಹೇಳೋದು ಅದು ತಪ್ಪು. ಯಾರೇ ಆಗಿರಲಿ, ಎಂಥವನೇ ಆಗಿರಲಿ, ಮಾಡಿದಂಥ ತಪ್ಪಿಗೆ ಶಿಕ್ಷೆ ಆಗಬಾರ್ದು ಅಂತಂದರೆ ಏನದರ ಅರ್ಥ? ಮತ್ತು ಕಾನೂನು ಸುವ್ಯವಸ್ಥೆ ಅಂತ ಇರೋದು ಯಾಕೆ? ಮತ್ತು ಸಿನಿಮಾಗಳಲ್ಲಿ ಮಾತ್ರ ನ್ಯಾಯ ಧರ್ಮ ಅಂತ ತೋರಿಸೋದಾ? ಆಮೇಲೆ ಖಾಲಿ ಟಿ ಶರ್ಟಲ್ಲಿ ಮಾತ್ರ ಡಿಗ್ನಿಟಿ, ಘನತೆ, ಜಸ್ಟಿಸು, ಹಂಗಲ್ಲ ಅಂತ. ನೀವು ಅಭಿಮಾನಿಸಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಅಭಿಮಾನಿಸಿ, ತಪ್ಪುಗಳು ಮಾಡಿದಾಗ ಅದನ್ನು ಪ್ರಶ್ನೆ ಮಾಡಿ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನೀವು ಹೇಳಬೇಕು ಅಭಿಮಾನಿಗಳು ಕೂಡ, ಡಿ ಬಾಸ್ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನೀವು ಮೇಲ್ಪಂಕ್ತಿ ಹಾಕಿ ಕೊಡಬೇಕು. ಇಲ್ಲ ಅಂತಂದರೆ ಹೀಗೆ ಸಾಯ್ತೀರಷ್ಟೇ, ಹಿಂಗೆ ಮಾಡ್ಕೊಂಡು ಹಿಂಗೆ ಇರ್ತೀರಷ್ಟೇ. ಮತ್ತೊಬ್ಬ ನಿಮ್ಮ ಪಕ್ಕದಲ್ಲಿದ್ದವ ಬೆಳ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೇ. ನೆಕ್ಸ್ಟ್, ಇನ್ನು ಕೊಲೆ ಆರೋಪಿ ದರ್ಶನ್ ಪ್ರಕರಣದ ಕುರಿತು ನಿಮ್ಮ ರಿಪಬ್ಲಿಕನ ಪಿನ್ ಟು ಪಿನ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ. ಆದ್ರೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಹೆಕ್ಕಿ ತಂದಿದೆ. ಆ ರಿಪೋರ್ಟ್ ನಿಮ್ಮ ಮುಂದೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ರೌಡಿ ಗ್ಯಾಂಗ್ ವಿರುದ್ಧ 2ನೇ ಚಾರ್ಜ್ ಶೀಟ್. ಕೊಲೆ ಸಾರಥಿ ದರ್ಶನ್ ಗ್ಯಾಂಗ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡುತ್ತಿದ್ದಾರೆ. ಪ್ರಕರಣದ ತನಿಖೆ ಕೂಲಂಕುಷವಾಗಿ ನಡೆಸಿದ್ದು ಎಲ್ಲದರ ಮಾಹಿತಿ ಸಂಗ್ರಹಿಸಿ ದೋಷಾರೋಪ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ. ದಾಸನ ಮೊಬೈಲ್ನಲ್ಲಿದ್ದ ಸಾಕ್ಷ್ಯಗಳು, ಪ್ರದೋಷ್ ಮೊಬೈಲ್ನಲ್ಲಿದ್ದ ಫೋಟೋ ಹಾಗೂ ವಿಡಿಯೋಗಳು ರಿಟ್ರೀವ್ ಆಗಿದ್ದು ಪೊಲೀಸರ ಕೈ ಸೇರಿದೆ. ಹೈದರಾಬಾದ್ನಿಂದ ಎಫ್ಎಸ್ಎಲ್ ಹಾಗೂ ಸಿಎಫ್ಎಸ್ಎಲ್ನಿಂದ ಸಾಕ್ಷ್ಯಗಳು ರಿಟ್ರೀವ್ ಮಾಡಿದ್ದು ಆ ಎಲ್ಲಾ ಸಾಕ್ಷ್ಯಗಳು ಪೊಲೀಸರ ಕೈ ಸೇರಿದೆ. ಖಾಕಿ ಕೈಗೆ ಸಿಕ್ಕಿರುವ ಸಾಕ್ಷ್ಯಗಳನ್ನಾಧರಿಸಿ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು
ಪೊಲೀಸರು ಮುಂದಾಗಿದ್ದಾರೆ. ಈ ಮಧ್ಯೆ ಆರೋಪಿಗಳ ವಿರುದ್ಧ 2ನೇ ಚಾರ್ಜ್ ಶೀಟ್ ಸಲ್ಲಿಸಲು ಸಜ್ಜಾಗಿದ್ದಾರೆ. ಚಾರ್ಜ್ ಶೀಟ್ನಲ್ಲಿರುವ ಮಾಹಿತಿಗಳೇನು? ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದು, ಈ ಮಧ್ಯೆ 2ನೇ ದೋಷಾರೋಪ ಪಟ್ಟಿಯನ್ನು ಕೂಡ ರೆಡಿ ಮಾಡುತ್ತಿದ್ದಾರೆ. ಹೈದರಾಬಾದ್ನ ಸಿಎಫ್ಎಸ್ಎಲ್ನಿಂದ ಇನ್ನೂ ಕೆಲವು ವರದಿಗಳು ಬರಬೇಕಿದೆ. ಅಲ್ಲದೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿರುವ ಬಗ್ಗೆ ಇನ್ನೂ ತನಿಖೆ ನಡೆದಿದೆ. ಇವೆಲ್ಲ ಕಲೆ ಹಾಕಿ 2ನೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ. ನಿನ್ನೆಯಷ್ಟೇ ಚಿಕ್ಕಣ್ಣ ವಿಚಾರಣೆ ಮಾಡಿರೋ ತನಿಖಾಧಿಕಾರಿಗಳು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಹೀಗಾಗಿ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಇನ್ನೊಂದು ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಉಳಿದ ಎಫ್ಎಸ್ಎಲ್ ರಿಪೋರ್ಟ್ಗಳು ಹಾಗೂ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರಿರುವುದನ್ನ 2ನೇ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬೆಂಗಳೂರು ಜೈಲಲ್ಲಿ ರಾಜಾತಿಥ್ಯ ಆಯ್ತು. ಮಾಡಿರೋ ಕರ್ಮಕ್ಕೆ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗಿದ್ದು ಆಯ್ತು. ಇನ್ನು ಈ ಕತ್ತಲು ಕೋಣೆಯಲ್ಲಿ ದರ್ಶನ್ ಕಳೆದ ಮೊದಲ ರಾತ್ರಿ ಸೇವಿಸಿದ ಊಟ ಹೇಗಿತ್ತು ಅನ್ನೋದರ ರಿಪೋರ್ಟ್ ಇಲ್ಲಿದೆ ನೋಡಿ. ಕತ್ತಲೆ ಕೋಣೆಯಲ್ಲಿ ದಿನ ಕಳೆದ ದರ್ಶನ್. ಬಳ್ಳಾರಿ ಜೈಲಲ್ಲೂ ಕೈದಿಗಳು ಸುಲ್ತಾನ್. ಬೆಂಗಳೂರು ಜೈಲಲ್ಲಿ ಮಾಡಿದ ಎಡವಟ್ಟಿಗೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ರಾತ್ರಿ ಊಟ ಸೇವಿಸಿದ ಕಾಟೇರ ಕತ್ತಲ ಕೋಣೆಯಲ್ಲಿ ದಿನ ಕಳೆದಿದ್ದಾನೆ. ಮೊದಲ ದಿನ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಸಾಮಾನ್ಯ ಕೈದಿಗಳಿಗೆ ನೀಡೋ ಆಹಾರವನ್ನೇ ನೀಡಲಾಯಿತು. ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಊಟ ಬೇಡ ಬೇಡ ಅಂತ ಡೌ ಮಾಡಿದ ರೌಡಿ ದರ್ಶನ್ ರಾತ್ರಿ ತೆಪ್ಪಗೆ ಕೊಟ್ಟದ್ದನ್ನ ತಿಂದು ರಾತ್ರಿ ಇಡೀ ಸೆಲ್ನಲ್ಲಿ ಚಡಪಡಿಸಿದ್ರಂತೆ. ಜೈಲಿನ ನಿಯಮದಂತೆ ದಾಸನಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. 2 ಚಪಾತಿ, ಪಲ್ಯ, ಅನ್ನ, ಸಾಂಬಾರ್, ಮಜ್ಜಿಗೆ ಊಟ, 355 ಗ್ರಾಂ ಅನ್ನ, 650 ಗ್ರಾಂ ಸಾಂಬಾರು, 205 ಮಿಲಿಮೀಟರ್ ಮಜ್ಜಿಗೆ ನೀಡಿದ ಜೈಲು ಸಿಬ್ಬಂದಿ. ನಿಗದಿತ ಸಮಯ ರಾತ್ರಿ 7 ಗಂಟೆಗೆ ದರ್ಶನ್ಗೆ ಊಟ ನೀಡಲಾಗಿದೆ. ಒಟ್ನಲ್ಲಿ ಹಸಿದವನಿಗೆ ಗೊತ್ತು ಅನ್ನದ ರುಚಿಯನ್ನು. ಹಾಗೆ ಬೆಳಗ್ಗೆ ಮಧ್ಯಾಹ್ನ ಡೌ ಮಾಡಿದ ದರ್ಶನ್ ರಾತ್ರಿಗೆ ಊಟ ಮುಗಿಸಿದ್ದಾನೆ. ಹೊಸ ಜೈಲು ಹಳೆ ಸೆಲ್ನಲ್ಲೇ ರಾತ್ರಿ ಕಳೆದಿದ್ದಾನೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಜೈಲಲ್ಲಿ ಪೊರ್ಕಿ ಬಾಸ್ಗೆ ಸಂಕಷ್ಟ. ಜೈಲಲ್ಲಿ ಇತರೆ ಕೈದಿಗಳ ಜೊತೆ ಬೆರೆಯೋ ಹಾಗಿಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರೌಡಿಗಳ ಸಂಪರ್ಕ ಆಗಿತ್ತು. ಇಲ್ಲಿಯೂ ಅಂತ ಅವಘಡಗಳು ಮತ್ತೆ ಆಗಬಾರದು ಅನ್ನೋ ಕಾರಣಕ್ಕೆ ಕಟ್ಟೆಚ್ಚರ ಅಧಿಕಾರಿಗಳಿಂದ. ಹೀಗಾಗಿ ಕಠಿಣ ನಿಯಮಗಳನ್ನ ಆಲ್ರೆಡಿ ಜಾರಿ ಮಾಡಿಬಿಟ್ಟಿದ್ದಾರೆ ಅಧಿಕಾರಿಗಳು. ಅಲ್ಲಿನ ಸಿಬ್ಬಂದಿಗೆ ವಾರ್ನ್ ಕೂಡ ಮಾಡಿಬಿಟ್ಟಿದ್ದಾರಂತೆ. ದರ್ಶನ್ ಇರುವ ಕೊಠಡಿ ಬಳಿ ಸಿಸಿಟಿವಿ ಕಣ್ಗಾವಲು 24x7. ಯಾರು ಹೋಗ್ತಾರೆ, ಯಾರು ಮಾತಾಡ್ತಾರೆ, ಯಾರು ಬರ್ತಾರೆ ಎಲ್ಲವೂ ಕೂಡ ಸಿಸಿ ಕ್ಯಾಮ್ರಾ ಕಣ್ಗಾವಲಿರುತ್ತೆ. ಹಾಗಾಗಿ ಯಾವುದಕ್ಕೂ ಕೂಡ ಅಲ್ಲಿ ಅವಕಾಶ ಮಾಡಿಕೊಡೋ ಹಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಸದ್ಯ ಬಳ್ಳಾರಿ ಜೈಲಲ್ಲಿ ಯಾವುದೇ ರೀತಿಯ ಫೆಸಿಲಿಟಿ ಇಲ್ಲ. ಸಾಮಾನ್ಯ ವಿಚಾರಣಾಧೀನ ಕೈದಿ ಹೇಗಿರ್ತಾರೋ ಹಾಗೆ ನಟ ದರ್ಶನ್ ಅವ್ರನ್ನ ಇರಿಸ್ಕೊಳ್ಬೇಕು ಅನ್ನುವಂತ ಇವರು ಅಲ್ಲಿಗೆ ಹೋಗಿದ್ದಾರಾ? ಫುಲ್